ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 41ನೆಯ ಅಧ್ಯಾಯ 10ನೆಯ ವಚನದಲ್ಲಿ, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನಗೊಂಡುವರು. ಆಮೆನ್. ಪ್ರಿಯ ಸಹೋದರರೇ, ನೀವು ಏನು ಯೋಚಿಸಬೇಡಿರಿ. ನಿಮ್ಮ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನಗೊಂಡುವರು. ಸದಮಲ ಸ್ವಾಮಿಯಾದ ಯೆಹೋವನೇ ಈಗನ್ನುತ್ತಿದ್ದಾನೆ, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಆಮೆನ್. ಹೌದು ಪ್ರಿಯ ಸಹೋದರರೇ, ದೇವರುಗಳಲ್ಲಿ ಸಮಾನರು ಯಾರು? ನಮಗೆ ಸಹಾಯ ಮಾಡುವವರು ಯಾರು? ನಮ್ಮನ್ನು ಬಲಪಡಿಸುವವರು ಯಾರು? ಆದರೆ ಪೊದೆಯಲ್ಲಿ ಮಾತಾಡಿದ ಅಬ್ರಹಾಮನ ದೇವರು ಈ ದಿನ ನಿಮ್ಮೊಂದಿಗೆ ಹೀಗನ್ನುತ್ತಿದ್ದಾನೆ, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ಪ್ರಿಯ ಸಹೋದರರೇ, ಈ ದಿನ ನಿಮ್ಮೊಂದಿಗೆ ಮಾತಾಡಿದ ದೇವರ ಸ್ವರಕ್ಕೆ ಕಿವಿಗೊಡೋಣ. ಯಾವ ಚಿಂತೆ ಮಾಡದೆ ದೇವರ ವಿಷಯದಲ್ಲಿ ಸಂತೋಷ ಪಡೋಣ. ಏಕೆಂದರೆ ನಮ್ಮನ್ನು ಪ್ರತಿನಿತ್ಯ ಸಾಗಿಸುವುದು ಆತನೇ. ನಮ್ಮ ಕೊರತೆಗಳನ್ನೆಲ್ಲ ನೀಗಿಸಿ ಬಲಪಡಿಸಿ ಉದ್ಧಾರ ಮಾಡುವವನು ಆತನೇ. ಯೆಹೋವನಿಗೆ ಸ್ತೋತ್ರವಾಗಿರಲಿ. ಆಮೆನ್. ನಿಮ್ಮ ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ನನ್ನ ಜೊತೆಯಲ್ಲಿ ಮಾತಾಡು ಪ್ರಭುವೇ, ನೀನು